ಶುರು ಮಾಡೋಣ. ಸ್ಟಾರ್ಟ್ ಮಾಡೋಣ. ಮಾಧ್ಯಮದವರಿಗೆ ಒಂದಿಷ್ಟು RPB ರಾಷ್ಟ್ರೀಯ ಅಧ್ಯಕ್ಷರು ಮತ್ತು DSSನ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ವೇದಮೂರ್ತಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ತಾರೆ. ಆತ್ಮೀಯ ಒಡನಾಡಿ ಬಂಧುಗಳೇ, ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ದಾಸಂಸ ರಾಜ್ಯ ಜಿಲ್ಲಾ ಅಧ್ಯಕ್ಷರಾದ ರಾಮಯ್ಯನವರು ಭಾಗವಹಿಸಿದ್ದಾರೆ. ಹಾಗೆಯೇ ಹೊಟ್ಟೆಪ್ಪ ಜಿಲ್ಲಾಧ್ಯಕ್ಷರು ಜಾತಿಯವರಿಗೆ ಶೇಕಡ 15% ಮೀಸಲಾತಿಯನ್ನು ಕೊಟ್ಟು 74 ವರ್ಷಗಳಾಯಿತು. 74 ವರ್ಷಗಳಿಂದ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 300 ಜಾತಿಗಳಲ್ಲಿ ಆ ಮೀಸಲಾತಿ ಸಮನಾಗಿ ಹಂಚಿಕೆಯಾಗಿದೆ. ಈ ಸಮನಾಗಿ ಮೀಸಲಾತಿ ಹಂಚಿಕೆ ಆಗದೇ ಇರೋದ್ರಿಂದ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮಾದಿಗ ಸಮಾಜ, ದೋಹರ, ದಕ್ಕಲಿಗ, ಮೋಚಿ, ಬಂಗಿ, ಜಾಡುಮಾಲಿ, ಸಮಗಾರ ಇತರೆ ತೀರಾ ಹಿಂದುಳಿದ ಕಟ್ಟಕಡೆಯ ಸಮಾಜ ಮೀಸಲಾತಿ ಅವರಿಗೆ ದೊರೆತಿಲ್ಲ. ಉದ್ಯೋಗಗಳು ಸರಿಯಾಗಿ ದೊರೆತಿಲ್ಲ, ಶಿಕ್ಷಣ ಸಿಕ್ಕಿಲ್ಲ. ಆದ್ದರಿಂದ ತೀವ್ರ ಬಡತನದಿಂದ ಬಳಲಿ ಬಸವಳಿತು ಬೆಂಡಾಗಿದೆ. ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿ ದೊರಕಬೇಕು, ಕೊಡಬೇಕು ಅಂತ ಹೇಳಿ ಈ ಮೀಸಲಾತಿಯನ್ನ ABCD ಆಗಿ ವರ್ಗೀಕರಣ ಮಾಡಬೇಕು. ಆಗ ಮಾತ್ರ ಈ ಕಡೆ ಸಮಾಜ ಏನಿಲ್ಲ, ಈ ಮಾದಿಗ, ದಕ್ಕಲ, ದೋಹರ, ಕಕ್ಕಯ್ಯ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯ ದೊರಕುತ್ತದೆ ಅಂತ ಹೇಳಿ ಕಳೆದ 30 ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಇದೇ ತರ ಅನೇಕ ರಾಜ್ಯಗಳಲ್ಲಿ ಸಮಸ್ಯೆ ಇದೆ, ಅನೇಕ ಆಯೋಗಗಳಾಗಿದ್ದಾವೆ, ನಿರಂತರವಾಗಿ ಹೋರಾಟ ನಡೀತಾ ಇದೆ. ಈ ಎಲ್ಲ ಆಯೋಗಗಳ ವರದಿಗಳು, ಆಯಾ ರಾಜ್ಯಗಳ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಮತ್ತೆ 2 ಪೀಠಗಳು, 5 ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಕೊಟ್ಟಂತ ತೀರ್ಪುಗಳನ್ನೆಲ್ಲರೂ ಸಂಕಲಿಸಿ ಒಟ್ಟಿಗೆ 7 ಜನರ ನ್ಯಾಯಾಧೀಶರ ಪೀಠ, ಸಂವಿಧಾನ ಪೀಠ ತೀರ್ಪನ್ನು ಪ್ರಕಟಿಸಿದೆ. ಆ ತೀರ್ಪು ಆಯಾ ರಾಜ್ಯ ಸರ್ಕಾರಗಳಿಗೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಹಕ್ಕಿದೆ, ಅಧಿಕಾರ ಇದೆ ಅಂತ ತೀರ್ಪನ್ನ ಕೊಟ್ಟಿದೆ. ಆಗಸ್ಟ್ 1ರಂದು ತೀರ್ಪು ಪ್ರಕಟ ಆಗಿದೆ. ತೀರ್ಪು ಪ್ರಕಟ ಆಗಿ 3-4 ತಿಂಗಳು ಆದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮೀಸಲಾತಿ ವರ್ಗೀಕರಣಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದೆ. ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿ ಕೊಡೋದ್ರಿಗೆ ಮನಸ್ಸು ಮಾಡ್ತಾ ಇಲ್ಲ. ಇದು ಪರಿಶಿಷ್ಟ ಜಾತಿಯವರು ಮಾಡಿದಂತ ಬಹುದೊಡ್ಡ ಅನ್ಯಾಯ ಮತ್ತು ಮೋಸ, ವಂಚನೆ ಅಂತ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತಾರೆ. ತೀರ್ಪನ್ನು ಈಗಾಗಲೇ ಪಂಜಾಬ್, ಅಲ್ಲಿಂದ ರಾಜ್ಯ ಸರ್ಕಾರ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಯಥಾವತ್ತಾಗಿ ಮೀಸಲಾತಿಯನ್ನ ಕೊಟ್ಟಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡಿದೆ. ಆದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ರಾಜಕೀಯ ಒತ್ತಡಕ್ಕೆ ಮಣಿದು, ರಾಜಕೀಯ ಒತ್ತಡದ ಸುಳಿಗೆ ಸಿಕ್ಕಿ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ನೇಮಕ ಮಾಡಿದೆ. ಜಸ್ಟಿಸ್ ಎ.ಜೆ. ಸದಾಶಿವರವರು 6 ವರ್ಷಗಳ ಕಾಲ ಅತ್ಯಂತ ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. 2012 ವರದಿ ಕೊಟ್ಟು ಈಗಾಗಲೇ 2012ರಿಂದ 9 ವರ್ಷ ಆಯಿತು. 12 ವರ್ಷ ಆಯಿತು ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ. ಸಿದ್ದರಾಮಯ್ಯನವರು 2013ರಿಂದ 2018ವರೆಗೂ ಕೂಡ ವರದಿ ನೋಡಲೇ ಇಲ್ಲ. ಆಮೇಲೆ ಬಿಜೆಪಿ ಸರ್ಕಾರ ಕೂಡ ಬಂದು ಆ ವರದಿನ ತೆರೆದು ಕೂಡ ಸದಾಶಿವ ಆಯೋಗವನ್ನು ನೋಡಲಿಲ್ಲ, ರದ್ದು ಮಾಡಿದ್ದೇವೆ ಅಂತ ಹೇಳಿ ಪ್ರಕಟ ಮಾಡಿದೆ. ಮೊನ್ನೆ 12/11ರಲ್ಲಿ ನಾಗಮೋಹನ್ ದಾಸರವರಿಗೆ ಸುತ್ತೋಲೆಯನ್ನು ಹೊರಡಿಸಿದ್ರು. ಆದರೆ 2 ತಿಂಗಳು ಗಡುವನ್ನು ಕೊಟ್ಟರು. ಈಗಾಗಲೇ ಜನವರಿ 12ಕ್ಕೆ 2 ತಿಂಗಳು ಮುಗಿದೋದು.
ನಾವು ಜನವರಿ 12ರವರೆಗೂ ಕಾಯ್ತೇವೆ. ಆ ನಂತರ ಜನವರಿ 12ರ ನಂತರ ನೀವು ಜನವರಿ 12 ಒಳಗಡೆ ನೀವು ಕೊಟ್ಟಂತ ಮಾತು, ಕ್ಯಾಬಿನೆಟ್ ಕೈಗೊಂಡ ತೀರ್ಮಾನ ನೀವು ಜಾರಿ ಮಾಡದ ಹೋದ್ರೆ, ಅನುಷ್ಠಾನ ಮಾಡದ ಒಂದು ಮೀಸಲಾತಿಯನ್ನ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗ್ತದೆ. ಇದಕ್ಕೋಸ್ಕರ ಸಮುದಾಯದ ಎಲ್ಲ ಸಂಘಟನೆಗಳು 6 ಹಂತದ ಸಭೆಗಳನ್ನು ಮಾಡಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ನಾವು ಸಂಘಟಿತರಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಜನವರಿನಲ್ಲಿ ನೀವು ಮತ್ತೊಂದು ಸಾರಿ ನೀವು ಈ ರಾಜಕೀಯ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗ್ತದೆ ಕರ್ನಾಟಕದಲ್ಲಿ ನೀವೇನಾದ್ರೂ ಕೂಡ ಮೋಸ ಮಾಡಿದ್ರೆ, ಸಿದ್ದರಾಮಯ್ಯನವರು 2018ರಲ್ಲಿ ಚುನಾವಣೆಯಲ್ಲಿ ಸೋತ ನಂತರ ಕಣ್ಣೀರಾಕಿದ್ರು ಡೆಲ್ಲಿಯಲ್ಲಿ ಕಾಂಗ್ರೆಸ್ ಆಫೀಸ್ನಲ್ಲಿ. ಪರಿಷ್ಠ ಜಾತಿಯವರು ನಮಗೆ ಮತವನ್ನು ಹಾಕಲಿಲ್ಲ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಮೀಸಲಾತಿ ವಿಚಾರದಲ್ಲಿ ನಾವು ವರ್ಗೀಕರಣ ಮಾಡೋದ್ರಿಂದ ನಮಗೆ ಮತ ಹಾಕಲಿಲ್ಲ ಅಂತ. ಅದೇ ಪರಿಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ನೀವು ಅನುಭವಿಸ್ತೀರಿ. ಜಿಲ್ಲಾ ಪಂಚಾಯತಿನಲ್ಲಿ 2022 ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಂದು ಸಾರಿ ನೆಲ ಕೈತದೆ ಅಂತ ಹೇಳೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಬಗ್ಗೆ ನಿರಂತರ ಇಡೀ ರಾಜ್ಯದಲ್ಲಿ 30 ವರ್ಷಗಳ ಕಾಲ ಹೋರಾಟ ನಡೆಸಿತ್ತು. ಆದರೆ ನಾಗಮೋಹನ್ ದಾಸ್ ವರದಿಯನ್ನು ಸಿದ್ದರಾಮಯ್ಯನವರು ರಚನೆ ಮಾಡಿದ್ದಾರೆ. ಈಗಾಗಲೇ 12ನೇ ತಾರೀಕು ಕಳೆದ 3 ತಿಂಗಳ ಗಡುವು ಮುಗಿದೋಗಿದೆ. ಇದರ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, RPI B ಪಕ್ಷ ಏನಿದೆ ಇವತ್ತು ಪತ್ರಿಕಾಗೋಷ್ಠಿ ಮೂಡಿಸೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದ್ರ ಮೂಲಕ ನೀವು ತಗೊಂಡಂಥ ಗಡುವು ಒಳಗೆ ಕೂಡಲೇ ವರದಿ ಅನುಷ್ಠಾನ ಮಾಡಿ ಜಾರಿ ಮಾಡಬೇಕು. ಆಮೇಲೆ ಮತ್ತೊಂದೇನಂತ ಅಂದರೆ, ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರು ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಕೂಡಲೇ ನ್ಯಾಯಮೂರ್ತಿ ಇದು ಒಳ ಮೀಸಲಾತಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಒಳ ಮೀಸಲಾತಿ ಆಗೋದಕ್ಕೆ ಕೂಡಲೇ ನೀವು ಶಿಫಾರಸನ್ನು ಮಾಡಬೇಕು. ಯಾಕಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೂಡಲೇ ನೀವು ಅವ್ರು ಹೇಳಿದರು, ನಾವು ಕೇಂದ್ರದಲ್ಲಿರ್ತಕ್ಕಂಥ ರಾಷ್ಟ್ರೀಯ ನಾಯಕರನ್ನ ನಾವು ಸಲಹೆ ತಗೊಂಡು ನಾವು ಕೂಡಲೇ ನಾನು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ನೀವು ಖಡಕ್ಕಾಗಿ ಹೇಳ್ಬೇಕು. ಯಾಕಂತಂದರೆ ಇಡೀ ಕೇಂದ್ರದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರು ಒಳ ಮೀಸಲಾತಿ ವಿರೋಧವಾಗಿದ್ದಾರೆ ಅಂತ ಇಡೀ ರಾಜ್ಯದ ಮಾದಿಗ ಸಮುದಾಯ, ಅದರಲ್ಲೂ SC ಜನಾಂಗಕ್ಕೆ ಇವರು ಕಾಂಗ್ರೆಸ್ನವ್ರ ವಿರೋಧ ಐತೆ ಎಂಬ ಭಾವನೆ ಇದೆ. ಆ ಭಾವನೆ ಹೋಗ್ಬೇಕಂತಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರು ಧ್ವನಿ ಎತ್ತಬೇಕು. ಯಾಕಂತಂದರೆ ಸಂವಿಧಾನದ ಎಲ್ಲ ಸಂವಿಧಾನದ ಪರವಾಗಿ ಧ್ವನಿ ಎತ್ತಕ್ಕಂಥ ಲೋಕಸಭೆಯಲ್ಲಿ ಸಂವಿಧಾನದ ಪರವಾಗಿ ಮಾತಾಡ್ತೀರಾ, ಸಂವಿಧಾನದ ಆಶಯದ ಪರವಾಗಿದ್ದೀವಿ ಅಂತ ಹೇಳ್ತೀರಾ, ಸಂವಿಧಾನ ಹಕ್ಕುಗಳನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳೋರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು. ನಾವು ಇಲ್ಲಿವರೆಗಾಗಿ ಒಳ ಮೀಸಲಾತಿ ಬಗ್ಗೆ ನೀವು ಧ್ವನಿ ಎತ್ತಿಲ್ಲ ಅಂತಂದರೆ ನಿಜವಾದ ಸಂವಿಧಾನ ವಿರೋಧಿಗಳು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಶಿಫಾರಸು ಮಾಡಿದ್ರು 2023. ಸಿದ್ದರಾಮಯ್ಯನವರು 2024ರಲ್ಲಿ ಶಿಫಾರಸು ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ. ಸದಾನಂದ ಗೌಡರು 2012ರಲ್ಲಿ ಶಿಫಾರಸು ಮಾಡಿದ್ರು. ಈ ಎಲ್ಲದರಲ್ಲೂ ಕೂಡ ಸದಾಶಿವ ಆಯೋಗದ ಅಂಕಿಅಂಶಗಳನ್ನ, ದತ್ತಾಂಶಗಳನ್ನ ಪಡೆದಿದ್ದಾರೆ. ಈಗ ನಾನಿಲ್ಲಿ ಪ್ರಶ್ನೆ ಮಾಡಕ್ಕೆ ಹೋಗ್ತೀನಿ ಸರ್ಕಾರಕ್ಕೆ, ನೀವು ದತ್ತಾಂಶನ ಇಲ್ಲ ಅಂತ ಹೇಳಿ ಹುಡುಕಾಟ ಮಾಡೋಕ್ಕೆ ನಾಗಮೋಹನ್ ದಾಸ್ ಕಮಿಟಿ ಕಳಿಸಿದ್ದೀವಿ. ದತ್ತಾಂಶ 2001ರ ಜನಗಣತಿಯಲ್ಲಿದೆ, 2011ರ ಜನಗಣತಿಯಲ್ಲಿದೆ, 2015ರಲ್ಲಿ ಕಾಂತರಾಜ್ ಆಯೋಗದ ವರದಿ ಕೊಟ್ಟಿದೆ, ಅದರ ದತ್ತಾಂಶ ಇದೆ. ಸದಾಶಿವ ಆಯೋಗ ಕೊಟ್ಟಿರುವಂತಹ ವರದಿನಲ್ಲಿ ದತ್ತಾಂಶ ಇದೆ. ಸರ್ಕಾರದಲ್ಲಿ ದತ್ತಾಂಶ ಇದ್ರೂ ಕೂಡ ಕಣ್ಣಿದ್ದು ಕುರುಡಾಗ್ತಾ ಇದ್ರಿ. ಅಂಗೈಗಳಿಗೆ ಕನ್ನಡಿ ಬೇಕಾಗುವ ರೀತಿಯಲ್ಲಿ ಆಯೋಗವನ್ನ ಮಾಡಿದ್ದೀರಿ. ಈ ಆಯೋಗ ಮಾಡಿರುವಂತಂದ್ರೆ ಹಿಂದಿನ ಹುನ್ನಾರ ನೀವು ಡಿಲೇ ಮಾಡೋದಕ್ಕೆ, ವಿಳಂಬ ಮಾಡುವಂತ ಜಾಣ ನೀತಿ, ಇದು ಕುರುಡ ನೀತಿ, ಇದು ಅನ್ಯಾಯ ಮಾಡುವಂತ 5,000 ಸಹಸ್ರ ವರ್ಷಗಳಿಂದ ನೀವು ಕಟ್ಟಕಡೆ ಸಮಾಜವನ್ನು ಅಸ್ಪೃಶ್ಯತೆ, ಜಾತೀಯತೆಯಲ್ಲಿ ತುಳಿದು ಈ ದೇಶದಲ್ಲಿ ಆ ಸಮಾಜವನ್ನು ಅತ್ಯಂತ ಕುಕರ್ಮಗಳಿಗೆ ನೀವು ಕಸುಗಳಿಗೆ ಅಂಟಿಸಿ ಇನ್ನೂ ಆ ಸಮಾಜವನ್ನು ಎಷ್ಟು ವರ್ಷಗಳಲ್ಲಿ ಶೋಷಣೆ ಮಾಡ್ತೀನಿ ಅನ್ನೋ ಪ್ರಶ್ನೆಯನ್ನ ನಿಮ್ಗೆ ನಾನು ಮಾಡಕ್ಕೆ ಇಚ್ಛೆ ಪಡ್ತೀನಿ. ಮಾದೇವಸ್ವಾಮಿ ಅವರು ರಿಪೋರ್ಟ್ ಮಾಡಿದಾಗ ಬಿಜೆಪಿ ಸರ್ಕಾರ ನಾವು ಭಾರಿ ಆಶಾದಾಯಕನ ತಿಳ್ಕೊಂಡಿದ್ವಿ. ಆದ್ರೆ ಅವ್ರು ಮಾಡಿರುವಂಥದ್ದು ನೋಡಿ, ಅವರು ಒಂದು ವಿಚಾರವನ್ನ ಮಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ ಅವ್ರ ವರದಿನಲ್ಲಿ. ಅಂದರೆ ಮಾದಿಗ ಸಮಾಜಕ್ಕೆ 6,
ವಲಯ ಸಮಾಜಕ್ಕೆ 5.5, ಗೋವಿ ಪರಮಪರಿಚ ಸಮಾಜಕ್ಕೆ 4.5, ಆದಿವಾಸಿ ಇತರರಿಗೆ 1. ಅದನ್ನ ಸ್ವಲ್ಪ ಹೆಚ್ಚು ಮಾಡಕ್ಕೆ ಏನ್ ಮಾಡ್ತಾರೆ ಇವರು, ಈಗ 2001ರ ಜನಗಣತಿಯನ್ನ ಕನ್ಸಿಡರ್ ಮಾಡಿದ್ರು ಯಾರು, ಸದಾಶಿವ ಆಯೋಗ. ಇವರು 2011 ತಗೊಂಡು ಮತ್ತೆ ಎಲ್ಲೆಲ್ಲ ಹುಡುಕಾಟ ಮಾಡಿ ಈ ಜನಸಂಖ್ಯೆ 12 ವರ್ಷದಲ್ಲಿ ಹೆಚ್ಚಿದೆಯಲ್ಲ, ಆ ಹೆಚ್ಚಿರೋ ಜನಸಂಖ್ಯೆ G1ರಲ್ಲಿ 4.41 ಹೆಚ್ಚಿದೆ, ಹೆಚ್ಚುವರಿಯಾಗಿದ್ದಾರೆ. ಮಾಧುಸ್ವಾಮಿ ಅವರು ಹೆಚ್ಚು ಮಾಡಿದ್ದಾರೆ. ಅದು ಹೆಚ್ಚು ಮಾಡುವಾಗ ಅವರು ಸುಳ್ಳು ಅಂಕಿಅಂಶಗಳನ್ನ ಕೊಡ್ತಾರೆ. ಆದ್ದರಿಂದ ನಾವು ತುಂಬಾ ಪಾರದರ್ಶಕವಾಗಿ ಸಿದ್ದರಾಮಯ್ಯ ಸರ್ಕಾರ ಆಗ್ತದೆ ಅಂತ ನಾವು ಒತ್ತಾಯವನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮಾಡ್ತೇವೆ. ನೀವು ಕವಡೆ ಕಾಸ್ಕೊಂಡು ಹಣ ಇಲ್ಲ, ಆದರೆ ಈ ಸಮಾಜಗಳನ್ನ ನೀವು ಸಬಲೀಕರಣ ಮಾಡೋದಕ್ಕೆ ಯಾವುದೇ ಕಾರ್ಯಕ್ರಮಗಳಿಲ್ಲ. ಎಲ್ಲ ಕಾರ್ಯಕ್ರಮಗಳು ನಿಂತೋಗಿದೆ, ವೈಜಾಗ್ ಆಗಿದೆ. ಹಣ ಇಲ್ಲ. ಯಾಕೆ ಹಣ ಇಲ್ಲ? ನೀವು ಬರೀ ಸರ್ಕಾರದ ಹಣವನ್ನ ನೀವು ಬೇರೆ ನಿಮ್ಮ ಅನೇಕ ಭರವಸೆಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಕೊಡುವಂತ ಹಣ ಏನಿದೆ ಮತ್ತೆ ಕೊಟ್ಬಿಡ್ತಾ ಇದ್ದೀರಿ ನೀವು ಸರ್ಕಾರದ ಹೆಸರಿನಲ್ಲಿ. ಆ ಕಾರಣದಿಂದ ನೀವು ಶೋಷಿತರ ಪರವಾಗಿ ಯಾವುದೇ ರಚನಾತ್ಮಕ ಕಾರ್ಯಕ್ರಮಗಳು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೇನೆ ಅನೇಕ ನೋಡಿ, ಪಂಜಾಬಲ್ಲಿ ಮೀಸಲಾತಿ ಶುರುವಾಗಿ 50 ವರ್ಷದ ಹೋರಾಟ ಆಯ್ತು. 1975ರಲ್ಲಿ ಪ್ರಾರಂಭ ಆಗಿತ್ತು. 94ರಲ್ಲಿ ಹರಿಯಾಣದಲ್ಲಿ ಪ್ರಾರಂಭ ಆಯಿತು. 92, 93ರಲ್ಲಿ ತಮಿಳುನಾಡು, ಹರಿಯಾಣ ಪ್ರಾರಂಭ ಆಗ್ತದೆ. ಎಲ್ಲಾ ಕಡೆ ಆಯೋಗಗಳಾಗ್ತವೆ. ಹರಿಯಾಣದಲ್ಲಿ ಎರಡೂ ಕೂಡ SC, ST, OBCಗಳಿಗೆ ತೀವ್ರ ಅನ್ಯಾಯವನ್ನ ಮಾಡ್ತಾ ಬಂದಿದೆ. SC, ST, OBC ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಏನಾದರೂ ಇತಿಹಾಸದಲ್ಲಿ ಅನ್ಯಾಯ ಮಾಡುವವು ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು, JDS ಸರ್ಕಾರ, ಬಿಜೆಪಿ ಕಾಂಗ್ರೆಸ್ ಸರ್ಕಾರ, 3 ಸರ್ಕಾರಗಳು ಅವರ ಪ್ರಣಾಳಿಕೆಯಲ್ಲಿ ಹಾಕಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತ. 3 ಜನನು ಪವರಿಗೆ ಬಂದ್ರು, 3 ಪಕ್ಷನೂ ಕೂಡ. ಆದ್ರೆ ಪರಿಶಿಷ್ಟ ಜಾತಿಯವರ ವಿಚಾರ ಬಂದಾಗ ಇವರು ದಿವ್ಯ ನಿರ್ಲಕ್ಷ್ಯತೆ ಮತ್ತು ದಿವ್ಯ ಮೌನವನ್ನು ವಹಿಸ್ತಾರೆ, ತೀವ್ರ ಅನ್ಯಾಯವನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರು ಚಿತ್ರದುರ್ಗದಲ್ಲಿ ನಾವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮೊದಲನೇ ದಿನ ನಾವು ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿದ್ರು. ದೊಡ್ಡ ಸಮಾವೇಶ ಮಾಡಿ ಪರಿಶಿಷ್ಟ ಜಾತಿಯವರ ಶೋಷಿತರ ಹೆಸರಿನಲ್ಲಿ ಅವ್ರು ಕೊಟ್ಟ ಮಾತೇನು? ಇವತ್ತು ಮಾತಿಗೆ ತಪ್ಪಿದ್ದಾರೆ, ವಚನ ಭ್ರಷ್ಟರಾಗಿದ್ದಾರೆ ಸಿದ್ದರಾಮಯ್ಯನವರು. ಅವರು ವಚನ ಬಿಟ್ಟ ಸರ್ಕಾರ. ಏನ್ ನೀವು ಬಿಜೆಪಿ ವಚನ ಭ್ರಷ್ಟರು ಅಂತ ಹೇಳ್ತಾ ಇದ್ದೀರಿ? ಆ ಒಂದು ವಚನ ಭ್ರಷ್ಟರು ಕಾಂಗ್ರೆಸ್ ಮೊದಲನೇ ಸಾಲಿನಲ್ಲಿ ಇರ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೇನೆ ಏನು ಮೀಸಲಾತಿಯಿಂದ ಬಂದಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ MLA, MP ಗಳು ಬಾಯಿ ತೆಗಿತಾ ಇಲ್ಲ ಮೀಸಲಾತಿ ವರ್ಗೀಕರಣದಲ್ಲಿ. ಸಂವಿಧಾನದ ಹಕ್ಕುಗಳನ್ನ ಕಾಯೋದಕ್ಕೆ, ಸಂವಿಧಾನದ ಹಕ್ಕುಗಳನ್ನ, ಆಶಯಗಳನ್ನ, ಪರಿಕಲ್ಪನೆಯನ್ನು ರಕ್ಷಣೆ ಮಾಡೋದಕ್ಕೆ ನೀವು ದಲಿತ MP, MLAಗಳು ನೀವು ಮೌನ ಆಗಿದ್ದೀರಿ. ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋದ್ರ ಮೂಲಕ ಈ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನು, ಬುದ್ಧಿಯನ್ನು ನಾವು ಕಲಿಸ್ತೇವೆ ಅನ್ನೋ ಮಾತನ್ನ ಹೇಳಿ, ಈ ಹೋರಾಟ ಜನವರಿನಲ್ಲಿ ಭಾರಿ ಉಗ್ರ ರೀತಿಯಲ್ಲಿ ನಡೀತದೆ. ಈಗಾಗಲೇ ಹುಬ್ಳಿ ಸಮಾವೇಶದಲ್ಲಿ 8 ಜನ ದಲಿತರು ಪ್ರಾಣವನ್ನು ಕಳ್ಕೊಂಡ್ರು. ಮೀಸಲಾತಿ ವರ್ಗೀಕರಣದಲ್ಲಿ ಜೀವನ ಬದುಕನ್ನೇ ಕಳ್ಕೊಂಡಿದ್ದಾರೆ ಹೋರಾಟ ಮಾಡಿ. ನಿರಂತರವಾಗಿ ಹೋರಾಟ ನಡೀತಾ ಇದೆ. ಇವರು ಕಿವಿಡರಾಗಿದ್ದಾರೆ, ಕಣ್ಣಿದ್ರು ಕೂಡರಾಗಿದ್ದಾರೆ, ದಿವ್ಯ ನಿರ್ಲಕ್ಷ್ಯತೆಯನ್ನ ತಾಳ್ತಾರೆ. ಈ ಸಮಾಜದಲ್ಲಿ ಕೂಲಿ ಕಾರ್ಮಿಕರ ಪರವಾಗಿ, ದಲಿತರ ಪರವಾಗಿ, ಶೋಷಿತರ ಪರವಾಗಿ ಸರ್ಕಾರ ನಿಲ್ದಾರಂಥದ್ದು ದುರದೃಷ್ಟಕರ.